ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಮುಂಬರುವಂತಹ GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಆಂಗ್ಲ ಭಾಷಾ ಶಿಕ್ಷಕರು ಜೊತೆಗೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೂ ಕೂಡ ಪತ್ರಿಕೆ 15 ಅಂಕಗಳಿಗೆ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ನಿಗದಿಯಾಗಿರುತ್ತೆ. ಅದರಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಸಂಖ್ಯೆ 1, ಸರ್ವಕಾಲಿಕ ಮೌಲ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ. ಆಪ್ಷನ್ಸ್ ಎ ಸತ್ಯ, ಆಪ್ಷನ್ಸ್ ಬಿ ಸ್ವಾಭಿಮಾನ, ಆಪ್ಷನ್ ಸಿ ಸರಳ ಜೀವನ, ಆಪ್ಷನ್ ಡಿ ಆತ್ಮ ಸಂಯಮ. ಸರ್ವಕಾಲಿಕ ಮೌಲ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತಿದಂಗೆ ಸತ್ಯ. ಇದು BEdನಲ್ಲಿ ನಾವು ಅಧ್ಯಯನ ಮಾಡಿರ್ತೀವಿ, ವ್ಯಾಲ್ಯೂ ಎಜುಕೇಷನಲ್ಲಿ. ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರನ ಕಾವ್ಯ ಆಗಿರುವುದು, ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಆಗಿರುವುದು, ಗೋವಿನ ಹಾಡು ಮುಂತಾದವುಗಳನ್ನು ನಾವು ಅಧ್ಯಯನ ಮಾಡಿರ್ತೀವಿ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸತ್ಯ. ಪ್ರಶ್ನೆ ಸಂಖ್ಯೆ 2, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಲು ಅನುಸರಿಸಬಹುದಾದ ಸೂಕ್ತವಾದ ವಿಧಾನ. ಆಪ್ಷನ್ಸ್ ಎ ಜಾತ್ಯತೀತ, ಆಪ್ಷನ್ಸ್ ಬಿ ಇತರರ ಬಗೆಗೆ ಕಾಳಜಿ, ಆಪ್ಷನ್ ಸಿ ದೇಶಪ್ರೇಮ, ಆಪ್ಷನ್ ಡಿ ಸ್ವಯಂ ಶಿಸ್ತು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಯಂ ಶಿಸ್ತು. ಪ್ರಶ್ನೆ ಸಂಖ್ಯೆ 3, ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೌಲ್ಯವನ್ನು ಬೆಳೆಸಲು ಈ ಸಂದರ್ಭ ಅತ್ಯಂತ ನ್ಯಾಯಸಮ್ಮತವಾಗಿದೆ. ಆಪ್ಷನ್ಸ್ ಎ ಕೇದಾರನಾಥದಲ್ಲಿ ಉಂಟಾಗಿರುವ ಜಲಪ್ರಳಯದ ಬಗೆಗೆ ವಿವರಿಸುವುದು, ಆಪ್ಷನ್ಸ್ ಬಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗಿನ ವಿವರಣೆ, ಆಪ್ಷನ್ ಸಿ ಗುಜರಾತ್ ಭೂಕಂಪನದಿಂದಾದ ಸಾವು ನೋವುಗಳ ಸಂದರ್ಭ, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಹೊರನೂಕಿದ ಸಂದರ್ಭ. ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೌಲ್ಯವನ್ನು ಬೆಳೆಸಲು ಈ ಸಂದರ್ಭ ಸೂಕ್ತ ಅಂತ ಅಂದರೆ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗಿನ ವಿವರಣೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 4, ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ. ಆಪ್ಷನ್ಸ್ ಎ 14 ಸಾಲುಗಳಿವೆ, ಆಪ್ಷನ್ಸ್ ಬಿ 13 ಸಾಲುಗಳಿವೆ, ಆಪ್ಷನ್ ಸಿ 12 ಸಾಲುಗಳಿವೆ, ಆಪ್ಷನ್ ಡಿ 15 ಸಾಲುಗಳಿವೆ. ನಮ್ಮ ರಾಷ್ಟ್ರಗೀತೆಯಲ್ಲಿ 13 ಸಾಲುಗಳಿವೆ. ಇದನ್ನು ಬರೆದವರು ಯಾರು ಅಂತಿದ್ದಂಗೆ ರವೀಂದ್ರನಾಥ ಟ್ಯಾಗೋರ್ ಅವರು. ರವೀಂದ್ರನಾಥ ಟ್ಯಾಗೋರ್ ಅವರ ಗೀತಾಂಜಲಿ ಎಂಬ ಕೃತಿಗೆ ನೊಬೆಲ್ ಪ್ರಶಸ್ತಿಯೂ ಕೂಡ ಲಭಿಸಿದೆ. ರಾಷ್ಟ್ರಗೀತೆಯಲ್ಲಿ ಪ್ರಮುಖವಾಗಿ 13 ಸಾಲುಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 5, ಇವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವುದು. GPSTRನಲ್ಲಿ 2 ಬಾರಿ ರಿಪೀಟೆಡ್ ಆದಂಥ ಒಂದು ಪ್ರಶ್ನೆ ಆಗಿದೆ ಇದು. ಆಪ್ಷನ್ಸ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ಸ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಡಿ ಧ್ಯಾನ್ ಚಂದ್. ಹೇಳ್ತೀವಿ. ಆಪ್ಷನ್ಸ್ ಎ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ಸ್ ಬಿ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ ಅವರನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದವರು. ಜೊತೆಗೆ ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬರೆದವರು. ಜೊತೆಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಧ್ಯಾನ್ ಚಂದ್. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಧ್ಯಾನ್ ಚಂದ್ ಅವರ ಜನ್ಮದಿನದ ಹೆಸರಿಗಾಗಿ ನಾವು ಆಚರಣೆ ಮಾಡ್ತಾ ಹೋಗ್ತೀವಿ. ಪ್ರಶ್ನೆ ಸಂಖ್ಯೆ 6, ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು, ಭಗವದ್ಗೀತೆಯಲ್ಲ ಎಂದು ಹೇಳಿದವರು. ಆಪ್ಷನ್ಸ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ. ಪ್ರಶ್ನೆ ಸಂಖ್ಯೆ 7, ಸಾಮಾನ್ಯವಾಗಿ ಜೀವಿಸುವ ಎಲ್ಲ ಜೀವಿಗಳ ಮೇಲೂ ಸಹಜವಾಗಿ ಇರಬೇಕಾದ ಮೌಲ್ಯವು ಅಂತಿದಂಗೆ ಆಪ್ಷನ್ಸ್ ಎ ವಿಶ್ವಾಸ, ಆಪ್ಷನ್ಸ್ ಬಿ ಪ್ರೇರಣೆ, ಆಪ್ಷನ್ ಸಿ ದಯೆ, ಆಪ್ಷನ್ ಡಿ ಶಾಂತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಯೆ ಇರಬೇಕು. ಪ್ರಶ್ನೆ ಸಂಖ್ಯೆ 8, ಈ ಕೆಳಗಿನ ಯಾವ ಸಂಬಂಧ ತಪ್ಪಾದ ಹೋಲಿಕೆಯನ್ನು ಹೊಂದಿದೆ. ಆಪ್ಷನ್ಸ್ ಎ ಜೀವಸತ್ವ ಎ ಕಣ್ಣುಗಳ ರಕ್ಷಣೆಗೆ, ಆಪ್ಷನ್ಸ್ ಬಿ ಜೀವಸತ್ವ ಬಿ ನರವ್ಯೂಹ ಮತ್ತು ಜೀರ್ಣಾಂಗ ವ್ಯೂಹ,
ಆಪ್ಷನ್ ಸಿ ಜೀವಸತ್ವ ಸಿ ಹಲ್ಲು ಮತ್ತು ಒಸಡುಗಳ ರಕ್ಷಣೆ. ಆಪ್ಷನ್ ಡಿ ಜೀವಸತ್ವ ಡಿ ರಕ್ತ ಹೆಪ್ಪುಗಟ್ಟಲು. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತಿದಂಗೆ ಆಪ್ಷನ್ ಡಿ ಇದೆಯಲ್ಲ, ಜೀವಸತ್ವ ಡಿ ರಕ್ತ ಹೆಪ್ಪುಗಟ್ಟಲು, ಇದು ತಪ್ಪಾಗಿದೆ. ಆಪ್ಷನ್ ಎ ಬಿ ಸಿ ಮೂರು ಕೂಡ ಸರಿಯಾಗಿದೆ. ಈ ಪ್ರಶ್ನೆಯಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿರೋದ್ರಿಂದ ಆಪ್ಷನ್ ಡಿ ತಪ್ಪಾಗಿದೆ. ಇದಕ್ಕೆ ರೈಟ್ ಆದಂಥ ಆನ್ಸರ್ ಆಗಿರುತ್ತೆ. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ತುಂಬಬೇಕಾಗಿರುವುದು. ಆಪ್ಷನ್ಸ್ ಎ ಭಯ, ಆಪ್ಷನ್ಸ್ ಬಿ ಆತ್ಮವಿಶ್ವಾಸ, ಆಪ್ಷನ್ ಸಿ ಪ್ರೇರಣೆ, ಆಪ್ಷನ್ ಡಿ ಆತ್ಮಸ್ಥೈರ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆತ್ಮವಿಶ್ವಾಸ. ಪ್ರಶ್ನೆ ಸಂಖ್ಯೆ 10. ಇದು ಭಾರತದ ರಾಷ್ಟ್ರ ಪಕ್ಷಿಯಾಗಿದೆ. ಆಪ್ಷನ್ ಸಿ ನವಿಲು, ಆಪ್ಷನ್ಸ್ ಬಿ ಕೋಗಿಲೆ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ಗಿಡುಗ. ಇದು ಭಾರತದ ರಾಷ್ಟ್ರ ಪಕ್ಷಿ ಅಂತಿದ್ದಂಗೆ ನಮಗೆ ಗೊತ್ತಾಗುತ್ತೆ ನವಿಲು. ಪ್ರಶ್ನೆ ಸಂಖ್ಯೆ 11. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವ ದಿನ. ಆಪ್ಷನ್ ಸಿ ಆಗಸ್ಟ್ 29, ಆಪ್ಷನ್ಸ್ ಬಿ ಜೂನ್ 21, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಡಿಸೆಂಬರ್ 21. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಪ್ರಶ್ನೆ ಸಂಖ್ಯೆ 12. ಹಲ್ಲುಗಳ ಸಹಾಯದಿಂದ ಈ ಪ್ರಾಣಾಯಾಮವನ್ನು ಮಾಡುವರು. ಆಪ್ಷನ್ಸ್ ಎ ಭ್ರಮರಿ, ಆಪ್ಷನ್ಸ್ ಬಿ ಶಿತಲಿ, ಆಪ್ಷನ್ ಸಿ ಶಿತ್ಕರಿ, ಆಪ್ಷನ್ ಡಿ ಸದಂತ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಲ್ಲುಗಳ ಸಹಾಯದಿಂದ ಮಾಡುವಂಥ ಪ್ರಾಣಾಯಾಮ ಯಾವುದು ಅಂತಿದ್ದಂಗೆ ಸದಂತ. 13ನೇ ಪ್ರಶ್ನೆ. ಇದು ಧ್ಯಾನ ಮಾಡಲು ಸೂಕ್ತವಾದ ಆಸನವಾಗಿದೆ. ಆಪ್ಷನ್ ಎ ವಜ್ರಾಸನ, ಆಪ್ಷನ್ಸ್ ಬಿ ಪದ್ಮಾಸನ, ಆಪ್ಷನ್ ಸಿ ಸುಖಾಸನ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 14. ಸ್ಕೋಲಿಯಾಸಿಸ್ ಎಂಬುದು ಒಂದು ವಿಧವಾದ. ಆಪ್ಷನ್ ಸಿ ಚರ್ಮರೋಗ, ಆಪ್ಷನ್ಸ್ ಬಿ ಹೃದಯ ರೋಗ, ಆಪ್ಷನ್ ಸಿ ನಿಲುವಿನ ದೋಷ, ಆಪ್ಷನ್ ಡಿ ಮೂತ್ರಪಿಂಡದ ತೊಂದರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಲುವಿನ ದೋಷ. ಸ್ಕೋಲಿಯಾಸಿಸ್ ಎಂಬುದು ಒಂದು ನಿಲುವಿನ ದೋಷವಾಗಿದೆ.